ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 115ನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ. ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ನಿಮಗೆ ದುಃಖ ಆಗ್ತಾ ಇದೆಯಾ? ಆದ್ಯ ಇಲ್ಲಿ ಹೀಗೆ ಮದುವೆ ಆಗ್ತಿರೋದು? ಪೂರ್ತಿ ಮಾತನಾಡಲಾಗದೆ ನಿಲ್ಲಿಸಿ ಕೇಳಿದಳು ನೇಹ. ಸುಹಾಸ ಏನೂ ಮಾತನಾಡದೆ ಕೆರೆಯಲ್ಲಿದ್ದ ಹೂವಿನ ಕಡೆ ದೃಷ್ಟಿ ಇಟ್ಟ. ನೇಹ ಕೂಡ ಮುಂದೆ ಏನೂ ಮಾತನಾಡದೆ ಅವನ ಪಕ್ಕದಲ್ಲೇ ಕುಳಿತಳು. ನೀನಿನ್ನ ಮನೆಗೆ ಹೋಗು. ಸ್ವಲ್ಪ ಹೊತ್ತು ಕಳೆದ ಮೇಲೆ ಕೆರೆಯಲ್ಲಿದ್ದ ತಾವರೆ ಹೂವುಗಳ ಕಡೆ ನೋಡುತ್ತಲೇ ಹೇಳಿದ ಸುಹಾಸ. ನಾನು ಹೋಗಲ್ಲ, ಮೂತಿ ಉಬ್ಬಿಸಿ ಹೇಳಿದಳು ನೇಹ. ಏಕೆ? ಅಚ್ಚರಿಯಿಂದ ಕೇಳಿದ ಸುಹಾಸ. ಅಮ್ಮ ಮಾತಿಗೂ ಬೈತಾಳೆ, ಯಾವಾಗಲೂ ಸಿಡುಕ್ತಾ ಇರ್ತಾಳೆ, ಯಾವ ಕೆಲಸ ಮಾಡೋಕ್ಕೆ ಹೋದರೂ ಬೇಡ ಅಂತಾಳೆ. ದನಿಯಲ್ಲಿ ಬೇಸರದ ಜೊತೆಗೆ ಸಿಟ್ಟು ಕೂಡ ಇತ್ತು. ಮಾವನ ಮಗನೆಂಬ ಹಳೆಯ ಸಲುಗೆ ಮಾತಿನಲ್ಲಿ ಹಿಂತಿರುಗಿ ಬಂದಿತ್ತು. ವಾರುಣಿ ಅತ್ತೆ ಬೈಯೋದೇ ನಿಂಗೆ ಹೊಸ್ತಾ? ಮೊದಲೇ ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ತಾ ಇರಲಿಲ್ವೋ? ಈಗಲೂ ಹಾಗೇ ಇದ್ಬಿಡು, ಹಗುರವಾಗಿ ಹೇಳಿದ ಸುಹಾಸ. ಮೊದಲೆಲ್ಲ ಅಮ್ಮ ಬೈದರೆ ಅತ್ತೆ ಹತ್ರ ಬಂದುಬಿಡ್ತಿದ್ದೆ. ಅತ್ತೆ ಯಾವಾಗಲೂ ನಾನು ಮುದ್ದು ಮಾಡ್ತಿದ್ರು. ನೇಹಾನ್ ಬೈಬೇಡ ನೀನು ಅಂತ ಅಮ್ಮಂಗೆ ಜೋರು ಮಾಡ್ತಿದ್ರು. ಆದರೆ ಈಗ ಅತ್ತೆ ಏನೂ ಹೇಳೋದೇ ಇಲ್ಲ. ನಾನು ಮುದ್ದು ಮಾಡೋದಿರಲಿ, ನನ್ನ ಜೊತೆ ಸರಿಯಾಗಿ ಮಾತು ಕೂಡ ಆಡ್ತಾ ಇಲ್ಲ. ಅಪ್ಪ, ಮಾವ, ನಿಹಾಲ್ ಯಾರೂ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೇ ಇಲ್ಲ ಗೊತ್ತಾ? ಅಳುತ್ತಾ ಹೇಳಿದಾಗ ಸುಹಾಸನಿಗೆ ಅವಳ ಕಣ್ಣೀರು ಕಂಡು ಬೇಸರವಾಯಿತು. ಹೇಗೂ ಅವರೆಲ್ಲ ಯಾರೂ ಬೇಡ ಅಂತ ತಾನೇ ನೀನು ಅವರೆಲ್ಲರಿಂದ ದೂರ ಹೋಗಿದ್ದು? ತುಟಿ ಮೀರಿ ಬಿದ್ದ ಮಾತು. ನೇಹ ತಟ್ಟನೆ ಸುಹಾಸನ ಕಡೆ ತಿರುಗಿ ನೋಡಿದಳು. ಅದೇ ಹೊತ್ತಿಗೆ ಸುಹಾಸ ಕೂಡ ಅವಳ ಕಡೆ ನೋಡಿದ. ಅವಳ ಬಾಡಿದ ಮುಖ, ತುಂಬಿದ ಕಣ್ಣು ಕಂಡವನಿಗೆ ತಾನು ಅಂದ ಮಾತಿನ ಬಗ್ಗೆ ಪಶ್ಚಾತ್ತಾಪವಾಗಿತ್ತು. ನೀನು ಬೈತೀಯಾ? ಧಡಕ್ಕನೆ ಎದ್ದು ಹೊರಟವಳು ಆಯ ತಪ್ಪಿ ಸುಹಾಸನ ಕಡೆಗೆ ವಾಲಿದಳು. ಅವಳು ಬೀಳುವುದನ್ನು ತಪ್ಪಿಸಲು ಸುಹಾಸ ಅವಳನ್ನು ಹಿಡಿದುಕೊಂಡ. ಬಿದ್ದೇ ಬಿಟ್ಟೆ ಎಂದುಕೊಂಡಿದ್ದ ನೇಹಾಳಿಗೆ ಬೆಚ್ಚನೆಯ ಆಸರೆಯ ಅರಿವಾದಾಗ ಗಟ್ಟಿಯಾಗಿ ಮುಚ್ಚಿದ್ದ ಕಣ್ಣನ್ನು ತೆರೆದಳು. ಭಯಕ್ಕೆ ನೇಹಾಳ ಕೈಗಳು ಸುಹಾಸನ ಕುತ್ತಿಗೆಯ ಸುತ್ತ ಮಾಲೆಯಾಗಿತ್ತು. ಸುಹಾಸನ ಕೈಗಳು ನೇಹಾಳ ನಡುವನ್ನು ಬಿಗಿಯಾಗಿ ಹಿಡಿದಿದ್ದವು. ಅತೀ ಸನಿಹದಲ್ಲಿದ್ದ ಸುಹಾಸನನ್ನು ಕಂಡು ಅದೇಕೋ ನಾಚಿಕೆ ಆವರಿಸಿತು. ಸಂಕೋಚದಿಂದ ಕಣ್ಣುಗಳು ಬಾಗಿದವು, ಕದಪುಗಳು ಕೆಂಪೇರಿದವು. ಸರಿಯಾಗಿ ನೋಡ್ಕೊಂಡಿದ್ದು ಹೇಳೋದಲ್ವಾ? ಈಗ ನಾನು ಇಲ್ಲಿ ಇಲ್ಲದೆ ಇದ್ದಿದ್ದರೆ ಇಷ್ಟೊತ್ತಿಗೆ ಕೆರೆಯಲ್ಲಿ ಬಿದ್ದಿರ್ತಿದ್ದೆ, ರೇಗಿದ ಸುಹಾಸ. ಅವನ ಮಾತಿಗೆ ಎದುರು ಹೇಳದೆ ತಲೆ ತಗ್ಗಿಸಿದಳು. ಅವಳು ಏನೂ ಮಾತನಾಡದೆ ಹಾಗೆಯೇ ನಿಂತಾಗ ಸುಹಾಸ ಕೂಡ ಕ್ಷಣ ಮೌನವಾಗಿ ನಿಂತ. ನಸು ನಾಚಿಕೆಯಲ್ಲಿ ಕೆಂಪೇರಿದ್ದ ನೇಹ ಅವನಿಗೆ ಹೊಸದಾಗಿ ಕಂಡಿದ್ದಳು. ಅವಳ ಸನಿಹ ನಿಧಾನವಾಗಿ ಅವನಿಗೆ ಮತ್ತೇರಿಸುವಂತನಿಸಿತು. ಕಣ್ಣಿನ ಆಳ ಕೇಳಿದವನಲ್ಲಿ ಅದೇನೋ ಹೊಸತನ. ಹತ್ತಿರದಲ್ಲೆಲ್ಲೋ ಹಕ್ಕಿ ರೆಕ್ಕೆ ಬೆಳೆದ ಸದ್ದು. ಎಚ್ಚೆತ್ತ ಸುಹಾಸ ಅವಳನ್ನು ಬಳಸಿದ್ದ ಕೈ ಹಿಂತೆಗೆದ. ನೇಹ ಕೂಡ ಗಡಬಿಡಿಸಿ ತನ್ನ ಕೈಗಳನ್ನು ಹಿಂದೆ ತೆಗೆದುಕೊಂಡಳು. ಅವಳು ಏನೂ ಹೇಳದೆ ಮನೆ ಕಡೆಗೆ ಹೆಜ್ಜೆ ಇಟ್ಟಳು. ಸುಹಾಸ ಕೆರೆಯ ಏರಿ ಬಿಟ್ಟು ಮುಂದೆ ನಡೆದ. ಮೊದಲು 5 ಜನ ಮುತ್ತೈದೆಯರು ಅರ್ಶನ ಕುಟ್ಟೋ ಶಾಸ್ತ್ರ ಮಾಡಿಬಿಡಲಿ, ಆಮೇಲೆ ವಾರುಣಿ ನಾನು ಕುಟ್ಟು ಮುಗಿಸ್ತೀವಿ, ಲೀಲಾ ಹೇಳಿದಾಗ, ಸರಿ ವಾರಿಜಾ, ಅದಿತಿ, ಸರ್ಸು ಎಲ್ಲ ಬನ್ನಿ, ಅರ್ಶನ ಕುಟ್ಟೋ ಶಾಸ್ತ್ರ ಮುಗಿಸ್ಬಿಡೋಣ, ಕೂಗು ಹಾಕಿದರು ಸೌಭಾಗ್ಯಮ್ಮ. ನಾನು ಮೆಹಂದಿ ಸೊಪ್ಪು ಅರಿತಾ ಇದ್ದೀನಿ ಸೌಭಾಗ್ಯಮ್ಮ, ಅರಿಯೋ ಕಲ್ಲಿನ ಬಳಿ ಕುಳಿತೇ ಕೂಗಿದಳು ಸರಸು. ನೀವೇ ಬಂದುಬಿಡಿ ಸೌಭಾಗ್ಯ, ಲೀಲಾ ಹೇಳಿದಾಗ, ನಾನು ಯಾಕೆ, ಹೊಸ ಮುತ್ತೈದೆ ನೇಹ ಇದ್ದಾಳಲ್ಲ ಎಂದವರು, ನೇಹ ಬಾ ಒಂದು ಕೈ ಹಾಕು ಎಂದರು. ನೇಹ ಕೂಡ ಖುಷಿಯಿಂದ ಒರಳಿನ ಬಳಿ ಬಂದಳು. ನೇಹ ಬೇಡ, ನೀವೇ ಬನ್ನಿ. ನೇಹಾಳ ಮುಖ ಚಿಕ್ಕದಾದರೆ ವಾರಿಜಾಳ ಕಣ್ಣು ಅಚ್ಚರಿಯಿಂದ ಅರಳಿತು. ಅದ್ಯಾಕತ್ತಿಗೆ? ನಾನು ಬಂದಾಗಿಂದ ನೋಡ್ತಾನೇ ಇದ್ದೀನಿ, ನೀವು ಯಾವ ಕೆಲಸಕ್ಕೂ ನೇಹಾನ್ ಮುಂದೆ ಬಿಡ್ತಾ ಇಲ್ಲ. ಪಾಪ ಮಗು ಮುಖ ಸಪ್ಪಗೆ ಮಾಡ್ಕೊಂಡ್ಬಿಟ್ಟಿದೆ. ನೀವು ಅತ್ತೆ ವರ್ಷ ತೆಗೆದುಬಿಟ್ರಾ? ದುಡುಕಿನಿಂದ ನುಡಿದವಳ ದನಿಯಲ್ಲಿ ತುಸು ಅಸಮಾಧಾನ. ವಾರಿಜಾಳ ಮಾತು ಕೇಳಿ ಲೀಲಾಳ ಮೊಗ ಕೂಡ ಕಪ್ಪಿಟ್ಟಿತು. ಅಯ್ಯೋ ಹಾಗೇನಿಲ್ಲವರು,
ನೇಹ ಚೂಡಿದಾರ್ ಹಾಕಿದಾಳಲ್ವಾ, ಶಾಸ್ತ್ರ ಮಾಡುವಾಗ ಲಕ್ಷಣವಾಗಿ ಸೀರೆ ಉಟ್ಟಿದ್ರೆ ಚಂದ ಅಂತ ಅಷ್ಟೇ ವಾರುಣಿ ಉತ್ತರಿಸಿದಳು. ಸೀರೆ ಉಡೋದೇನು ಮಹಾ? ನೇಹ ಹೋಗು, ಸೀರೆ ಹೊತ್ತು ಸುತ್ಕೊಂಡು ಬಾ, ಬೇಗ ಬಾ, ವರ್ಜ ಹೇಳಿದಾಗ ನೇಹ ಲೀಲಾಳ ಕಡೆ ನೋಡಿದಳು. ಹಾಗೆ ಲಕ್ಷಣವಾಗಿ ತಲೆ ಕೂಡ ಬಾಚ್ಕೊಂಡು ಬಾ ಎಂದರು ಲೀಲಾ ಹರಡಿ ಹೋಗಿದ್ದ ಕೂದಲು ಕಂಡು. ಸಂತಸದಿಂದ ನೇಹ ಕೋಣೆಗೆ ಓಡಿದಳು. ವಾವ್, ಇಟ್ಸ್ ಸೋ ಬ್ಯೂಟಿಫುಲ್, ಸೋ ಕಾಮ್, ದೇವಸ್ಥಾನದ ವಾತಾವರಣ ಕಂಡು ಅಚ್ಚರಿಯಿಂದ ಹೇಳಿದ ಸ್ಟೀವ್. ನಿಮಗೆ ಇಷ್ಟ ಆಯಿತಾ? ಆದಿ ಕೇಳಿದಾಗ, ನನಗೆ ಇಂಡಿಯಾದಲ್ಲಿ ಇಷ್ಟ ಆಗಿದ್ದು ಇದು ಮಾತ್ರ ಎಂದ ಸ್ಟೀವ್. ಆದಿ ಅಚ್ಚರಿಯಿಂದ ಸ್ಟೀವ್ ಕಡೆ ನೋಡಿದ. ಓಹ್ ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಇಲ್ಲಿ ಎಲ್ಲಿ ನೋಡಿದ್ರೂ ಧೂಳು, ಎಲ್ಲಿ ನೋಡಿದ್ರೂ ಜನ, ಯಾರನ್ನು ನೋಡಿದ್ರೂ ಕಿರ್ಚಿ ಕಿರ್ಚಿ ಮಾತಾಡ್ತಾರೆ. ಮತ್ತು ಯಾರಿಗೂ ಪ್ರೈವೇಸಿ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ ಅನಿಸುತ್ತೆ. ಒಬ್ಬರು ಇನ್ನೊಬ್ಬರ ಲೈಫಲ್ಲಿ ಇಂಟರ್ಫಿಯರ್ ಆಗ್ತಾನೇ ಇರ್ತಾರೆ, ಬೇಸರದಿಂದ ಹೇಳಿದ. ಹೇ ಸ್ಟೀವ್, ನಿಂಗಿಲ್ಲಿ ಖುಷಿ ಅನ್ನಿಸ್ತಾ ಇದೆಯಾ? ಆಗಷ್ಟೇ ಅಲ್ಲಿಗೆ ಬಂದ ಆದ್ಯ ಅವನ ತೋಳು ಬಳಸಿ ನಿಂತು ಕೇಳಿದಳು. ಎಸ್ ಮೈ ಲವ್, ನಂಗೆ ತುಂಬ ಖುಷಿ ಆಗ್ತಿದೆ. ಐ ಲವ್ ಇಂಡಿಯನ್ ಪೀಪಲ್, ಐ ಲವ್ ದೇಯರ್ ಕಲ್ಚರ್, ಇಟ್ಸ್ ಸಿಂಪ್ಲಿ ಅಮೇಝಿಂಗ್ ಎಂದು ಹೇಳಿ ಆದ್ಯಾಳ ಹೆಗಲನ್ನು ಬಳಸಿದನು. ಆದಿಯ ಕಡೆ ತಿರುಗಿ ತುಂಟತನದಲ್ಲಿ ಕಣ್ಣು ಹೊಡೆದ ಸ್ಟೀವ್. ಅವನ ಮಾತನ್ನು ಕೇಳಿ ಆದಿಗೆ ಅಚ್ಚರಿಯ ಜೊತೆಗೆ ಆಘಾತ ಕೂಡ ಆಗಿತ್ತು. ಇನ್ನೊಂದು ರಾತ್ರಿ ಕಳೆದರೆ ಆದ್ಯಾಳ ಮದುವೆ. ಇಡೀ ಮನೆ ಸಂಭ್ರಮದಿಂದ ಝಗಮಗಿಸುತ್ತಿತ್ತು. ಹೆಂಗಸರೆಲ್ಲ ಶಾಸ್ತ್ರ ಸಂಪ್ರದಾಯದ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರೆ ಗಂಡಸರು ರಾಮಗಿರಿಗೆ ಹೋಗುವ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು. ಆದಿತ್ಯನ ಕೈಗಳು ಇಲ್ಲೇ ಇದ್ದು ಕೆಲಸ ಮಾಡುತ್ತಿದ್ದರೂ ಮನಸ್ಸು ಮಾತ್ರ ಯಾವುದೋ ಯೋಚನೆಯಲ್ಲಿ ಮುಳುಗಿತ್ತು. ಅದೇ ಅಡುಗೆ ಸಾಮಾನೆಲ್ಲ ಅಲ್ಲಿಗೆ ತಲುಪಾಗಿದೆ ಅಲ್ವಾ? ವಾಗೀಶ ಆದಿತ್ಯನನ್ನು ಕೇಳಿದ. ಉತ್ತರ ಕೊಡಲು ಆದಿತ್ಯ ಈ ಲೋಕದಲ್ಲೇ ಇರಲಿಲ್ಲ. ಆದಿ, ಏ ಆದಿ, ವಾಗೀಶನ ಕರೆ ಆದಿತ್ಯನ ಕಿವಿದೆರೆಯನ್ನು ತಲುಪಲು ವಿಫಲವಾಗಿತ್ತು. ವಾಗೀಶ, ಅದಿತಿ ನೋಡಮ್ಮ, ನಿನ್ನ ಯಜಮಾನ್ರು ಯಾಕೋ ಈ ಲೋಕದಲ್ಲಿ ಇದ್ದಾಗಿಲ್ಲ, ನೋಡಿ ಸ್ವಲ್ಪ ವಿಚಾರಿಸು ಎಂದು ಕೂಗಿ ಹೇಳಿದರು. ಆಗಲೂ ಕೂಡ ಆದಿಯ ಕಡೆಯಿಂದ ಯಾವ ಪ್ರತಿಕ್ರಿಯೆಯೂ ಇರಲಿಲ್ಲ. ಅದಿತಿ ನಿಧಾನವಾಗಿ ಆದಿಯ ಬಳಿ ಬಂದಳು. ಆದಿ, ಅವನ ಭುಜದ ಮೇಲೆ ಕೈಯಿಟ್ಟು ಮೃದುವಾಗಿ ಕರೆದಳು. ಆ ಸಣ್ಣ ಕರೆಗೂ ಕೂಡ ಆದಿ ಬೆಚ್ಚಿದ. ಏನಾಯ್ತದಿ, ಯಾಕೆ ಹೀಗೆ ಬಿಚ್ಚಿದ್ರಿ ಎಂದು ಕೇಳಿದ ಅದಿತಿಗೆ ಆದಿಯ ಮೊಗದ ಮೇಲಿನ ಚಿಂತೆಯ ಗೆರೆಗಳು ಕಳವಳ ಹುಟ್ಟಿಸಿತು. ಏನಾಯಿತು? ಅದಿತಿ ಕಾಳಜಿಯಿಂದ ಆದಿಯನ್ನು ಕೇಳಿದಳು. ಯಾಕೆ? ಆದಿಯಿಂದ ಅಸಂಬದ್ಧ ಪ್ರಶ್ನೆ. ವಾಗೀಶ್ ಮಾವ ಆವಾಗಿಂದ ನಿಮ್ಮನ್ನು ಕರಿತಾ ಇದ್ದಾರೆ. ನೀವು ನೋಡಿದ್ರೆ ಯಾವುದೋ ಲೋಕದಲ್ಲಿ ಕಳ ಹೋಗಿದ್ದೀರಾ. ಯಾಕೆ, ಏನಾಯಿತು? ಏನಾದರೂ ಚಿಂತೆನಾ? ಅದಿತಿಯ ಪ್ರಶ್ನೆಗೆ ಇಲ್ಲಪ್ಪ, ಹಾಗೇನಿಲ್ಲ, ಏನೋ ಹೀಗೆ ಎಂದವ ಒಂದು ಸೆಕೆಂಡ್ ತಡೆದು, ಅದಿತಿ ಒಂದು ಲೋಟ ಸ್ಟ್ರಾಂಗ್ ಕಾಫಿ ತರ್ತೀರಾ, ಯಾಕೋ ತುಂಬ ತಲೆನೋವು ಎಂದು ಹೇಳಿದ. ಸರಿ ಎಂದು ತಲೆ ಆಡಿಸಿ ಒಳಗೆ ಹೋದಳು ಅದಿತಿ. ಅದಿಯಣ್ಣ ಬಿಡು, ಈ ಕೆಲಸ ನಾನು ಮಾಡ್ತೀನಿ. ಅತ್ತಿಗೆ ಹೇಳಿದ್ರು ನಿಂಗೆ ತಲೆನೋವಂತೆ, ಹೋಗಿ ಕಾಫಿ ಕುಡಿದು ಸ್ವಲ್ಪ ರೆಸ್ಟ್ ಮಾಡು, ಬೆಳಿಗ್ಗೆ ಕೂಡ ಬೇಗ ಏಳಬೇಕಾಗತ್ತೆ. ಅಭಯ್ ಹೇಳಿದಾಗ ಅವನಿಗೆ ಮರು ನುಡಿಯದೆ ಮಾಡುತ್ತಿದ್ದ ಕೆಲಸವನ್ನು ಅವನಿಗೆ ವಹಿಸಿ ಅಂಗಳದಲ್ಲಿದ್ದ ಮರದ ಬುಡದಲ್ಲಿ ಹೋಗಿ ಕುಳಿತ. ವಾತಾವರಣ ತಂಪಾಗಿದ್ದರೂ ಮನವೇಕೋ ಬಿಸಿಯಾಗಿತ್ತು. ಕೈಗಳನ್ನು ದಿಂಬಾಗಿಸಿ ಅಂಗಾತನಾಗಿ ನೆಲದ ಮೇಲೆ ಮಲಗಿ ಆಕಾಶವನ್ನೇ ನೋಡುತ್ತಿದ್ದ ಆದಿಯನ್ನು ಕಂಡು ಅದಿತಿಯ ಹುಬ್ಬುಗಳು ಚಿಂತೆಯಿಂದ ಬೆಸೆದವು. ಏನಾಯ್ತದಿ, ಯಾಕಿಷ್ಟು ಚಿಂತೆ? ಪಕ್ಕದಲ್ಲಿ ದನಿ ಕೇಳಿದಾಗ ಎದ್ದು ಕುಳಿತ ಆದಿ ಅದಿತಿಯ ಕೈಲಿದ್ದ ಕಾಫಿ ಕಪ್ ತೆಗೆದುಕೊಂಡ. ತಾನೊಂದು ಗುಟುಕು ಕುಡಿದು ಅದಿತಿಗೂ ನೀಡಿದ. ಆದ್ಯ ಮದುವೆ ಸ್ವಲ್ಪ ಅವಸರದ ನಿರ್ಧಾರವಾ ಅನ್ನೋ ಅನುಮಾನ ಆದಿತಿ, ಚಿಂತೆ ಸ್ವರದಲ್ಲಿ ನುಡಿದ. ಅದಿತಿ ಆದಿಯ ಮುಖವನ್ನೇ ನಿರುಕಿಸಿದಳು. ಸ್ಟೀವ್ ಬಗ್ಗೆ ಇನ್ನೊಂದಿಷ್ಟು ತಿಳಿಬೇಕಾಗಿತ್ತಲ್ವಾ? ಆದಿ ಹೇಳಿದಾಗ ಅದಿತಿಯ ನೋಟ ಸ್ವಲ್ಪ ದೂರದಲ್ಲಿ ಕುಳಿತು ಒಬ್ಬರಲ್ಲೊಬ್ಬರು ಕಳೆದು ಹೋಗಿದ್ದ ಆದ್ಯ ಸ್ಟೀವ್ ಅವರ ಕಡೆ ಸಾಗಿತ್ತು. ಆದ್ಯ ಸ್ಟೀವ್ನ ಅರಿತಿದ್ದಾಳೆ ಆದಿ,
ನಮಗೆ ಅವ್ರ ಆಚಾರ ವಿಚಾರ ಹೊಸ್ತು. ಆದರೆ ಆದ್ಯಾಗೆ ಸ್ಟೀವ್ ಪರಿಚಿತ ಎಂದಳು. ಅದೇ ಭಯ ಅದಿತಿ. ಸ್ಟೀವ್ ಬರೀ ಪರಿಚಿತನಾಗಿ ಮಾತ್ರ ಉಳಿದುಬಿಟ್ಟಿದ್ರೆ ಎಂದು ನಿಟ್ಟುಸಿರು ಬಿಟ್ಟ. ಅಂದರೆ? ಆದಿಯ ಮಾತಿನ ಅರ್ಥ ತಿಳಿಯದೆ ಅದಿತಿ ಪ್ರಶ್ನಿಸಿದಳು. ಆದ್ಯ, ಸ್ಟೀವ್ ಒಬ್ರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತಾ ನಿಮಗೆ? ಆದಿ ಕೇಳಿದಾಗ, ಅದ್ಯಾಕೆ ನಿಮಗೆ ಅನುಮಾನ? ನಾವಿಬ್ಬರು ಮದುವೆ ಆಗುವಾಗ ಒಬ್ರನ್ನೊಬ್ಬರು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿದ್ವಾ? ಹೋಗ್ತಾ ಹೋಗ್ತಾ ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಂಡ್ವಿ ತಾನೆ. ಹಾಗೆ ಜೊತೆಯಲ್ಲಿ ಬದುಕ್ತಾ ಅವರು ಅರ್ಥ ಮಾಡ್ಕೊಳ್ತಾರೆ ಬಿಡಿ ಎಂದಳು ಹಗುರಾಗಿ. ನಮ್ಮ ವಿಷಯ ಬೇರೆ ಅದಿತಿ. ನಾವು ಒಬ್ರನ್ನೊಬ್ಬರು ಪ್ರೀತಿಸ್ತಾ ಇದ್ದಿದ್ದ ವಿಷಯ ನಮಗೆ ತಿಳಿದಿರಲಿಲ್ಲ. ಹಾಗಾಗಿ ನಮ್ಮ ಮಧ್ಯೆ ನಿರೀಕ್ಷೆಗಳೂ ಇರಲಿಲ್ಲ. ಜೀವನ ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸಿ ಮುನ್ನಡೆಯೋ ಮನೋಭಾವದಲ್ಲಿದ್ವಿ. ಆದರೆ ಇವರಿಬ್ಬರದ್ದು ಪ್ರೇಮ ವಿವಾಹ, ನಿರೀಕ್ಷೆಗಳು ಹೆಚ್ಚಾಗಿಯೇ ಇರುತ್ತೆ ಎಂದ. ಆದ್ಯ ತುಂಬ ಪ್ರಾಕ್ಟಿಕಲ್ ಹುಡುಗಿ, ತೀರಾ ಭಾವನೆಗಳು ಕೈಗೂಸಲ್ಲ. ಹೊಂದಾಣಿಕೆ ಖಂಡಿತ ಅವಳ ರಕ್ತದಲ್ಲೇ ಬಂದಿದೆ. ಅದಿತಿ ಮರು ನುಡಿದಳು. ಜೀವನದಲ್ಲಿ ಹೊಂದಾಣಿಕೆ ಇರಬೇಕು ಅದಿತಿ, ಆದರೆ ಜೀವನನೇ ಹೊಂದಾಣಿಕೆ ಆಗಬಾರ್ದು. ಆದಿಯ ದನಿ ಗಂಭೀರ. ಸ್ಟೀವ್ ಬಗ್ಗೆ ನಿಮಗೇನಾದರೂ ಅನುಮಾನನಾ? ಅವನ ನಡವಳಿಕೆಯಲ್ಲಿ ವ್ಯತ್ಯಾಸ ಏನಾದರೂ ಕಂಡಿದ್ದೀರಾ? ಹಾಗೇನಾದರೂ ಇದ್ದರೆ ಈಗಲೇ ಬಗೆಹರಿಸ್ಕೊಳ್ಳೋದು ಒಳ್ಳೆಯದಾದಿ. ಇನ್ನೂ ಸಮಯ ಮೀರಿಲ್ಲ. ಅದಿತಿಯ ಗುಂಡಿಗೆಯಲ್ಲಿ ಕೋಢವಡವ. ಅನುಮಾನ ಅಂತಲ್ಲ, ಆದರೂ ಒಂದು ಸರಿ ಸ್ಟೀವ್ ಜೊತೆ ಮಾತಾಡೋ ಬಯಕೆ ಅಂತೂ ಇದೆ ಎಂದ ಆದಿ. ಆದ್ಯಾಳಲ್ಲಿ ತಂಗಿ ಅನನ್ಯಾಳಲ್ಲಿ ಇರುವಷ್ಟೇ ವಾತ್ಸಲ್ಯ. ಅವಳ ಬದುಕಿನ ಹೊಣೆ ತನಗೂ ಸೇರಿದ್ದು ಎಂಬ ಕೌಟುಂಬಿಕ ಭಾವ ಅವನಲ್ಲಿ. ಮತ್ತಡ ಯಾತಕ್ಕೆ, ಈಗಲೇ ಮಾತಾಡ್ಬಿಡಿ. ಅದಿತಿಗೆ ಕಳವಳ. ಆದಿತ್ಯನ ನಿರ್ಮಲ ಸ್ವಭಾವ ಬಲ್ಲವಳು ಅವಳು. ಯಾರಲ್ಲೂ ಋಣಾತ್ಮಕ ಗುಣ ನೋಡಿದವ ಇಂದು ತಂಗಿಯ ಸಂಗಾತಿ ಬಗ್ಗೆ ಅನುಮಾನ ವ್ಯಕ್ತಪಡಿಸುವಾಗ ಮನ ಒಂದಿಷ್ಟು ವ್ಯಾಕುಲಗೊಂಡಿತ್ತು. ಆದಿನ ಕಾಡ್ತಾ ಇರೋ ಭಯ ಏನು? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.